ಇನ್ನು ರಾಜ್ಯದಲ್ಲಿ ಪಾನ್ ಮಸಾಲವನ್ನ ಬ್ಯಾನ್ ಮಾಡಿ ಹೊರಡಿಸಲಾಗಿದ್ದಂತ ಆದೇಶ ಇತ್ತಲ್ಲ, ಇದು ಸಹಜವಾಗಿ ಅಡಿಕೆ ಬೆಳೆಗಾರರ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಕಾಂಗ್ರೆಸ್ನ ಶಾಸಕರುಗಳು ಕೂಡ ಬ್ಯಾನ್ ಬೇಡ ಅಂತ ಹೇಳಿ ಆಗ್ರಹಿಸೋದಕ್ಕೆ ಶುರು ಮಾಡಿದ್ರು. ಖುದ್ದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವರಿಗೊಂದು ಮನವಿಯನ್ನ ಸಲ್ಲಿಸಿದ್ರು. ಆದ್ರೆ ಮುಖ್ಯಮಂತ್ರಿಗಳ ಆ ನಂತರದಲ್ಲಿ ಹೇಳಿದ್ದೇನು ಅಂತ ನನ್ನ ಅರಿವಿಗೆ ಬಂದಿಲ್ಲ. ಈ ರೀತಿಯಾದಂಥ ಒಂದು ಆದೇಶ, ಕೂಡಲೇ ಆದೇಶವನ್ನ ವಾಪಸ್ ಪಡೀರಿ ಅಂತ ಸೂಚಿಸಿದ್ದಾರೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಆಯ್ತಪ್ಪ, ಅಲ್ಲಿಗೆ ಅಡಿಕೆ ಬೆಳೆಗಾರರಿಗೆ ಉಂಟಾಗಿದ್ದಂಥ ಒಂದು ದೊಡ್ಡ ವಿಘ್ನ ನಿವಾರಣೆ ಆಯಿತು ಅಂತ ಅಂದ್ಕೊಳ್ಳುವಂಥ ಸಂದರ್ಭದಲ್ಲೇ ಕೇಂದ್ರದ ಕಡೆಯಿಂದ ಮತ್ತೊಂದು ಆದೇಶ ಬಂದಿದೆ. ಅದು ಕೂಡ ಅಡಿಕೆ ಬೆಳೆಗಾರರಿಗೆ ದೊಡ್ಡ ಶಾಕ್ ಕೊಡುವಂಥ ಆದೇಶ. ಬನ್ನಿ ಅದಕ್ಕೆ ಸಂಬಂಧಪಟ್ಟಾಗಿನ ರಿಪೋರ್ಟ್ ನೋಡ್ಕೊಂಬೋಣ. ತಂಬಾಕು ನಿಕೋಟಿನ್ ಉತ್ಪನ್ನ ನಿಷೇಧ, ಶಾಸಕರ ಆಕ್ರೋಶ. ನಿಷೇಧ ಆದೇಶ ವಾಪಸ್ಗೆ ಸಿಎಂ ಡಿಕೆಶಿ ಸೂಚನೆ. ರಾಜ್ಯದ ಜನರ ಆರೋಗ್ಯದ ಬಗ್ಗೆ ಗಮನ ಹರಿಸಿರೋ ಸರ್ಕಾರ ರಾಜ್ಯದಲ್ಲಿ ತಂಬಾಕು ಹಾಗೂ ನಿಕೋಟಿನ್ ಉತ್ಪನ್ನಗಳ ಮಾರಾಟಕ್ಕೆ ನಿಷೇಧ ಹೇರಿದೆ. ಆಗಸ್ಟ್ 10ರಿಂದಲೇ ಜಾರಿಗೆ ಬರುವಂತೆ 1 ವರ್ಷ ಇವುಗಳ ಮಾರಾಟಕ್ಕೆ ಬ್ರೇಕ್ ಹಾಕಿದೆ. ಅಷ್ಟಕ್ಕೂ ರಾಜ್ಯದಲ್ಲಿ ಈಗಾಗಲೇ ಗುಟ್ಕಾ ನಿಷೇಧವಿದೆ. ಆದರೆ ಕಂಪನಿಗಳು ಮಾತ್ರ ಪಾನ್ ಮಸಾಲ ಬೇರೆ, ತಂಬಾಕು ಬೇರೆ ಮಾಡಿ ಮಾರಾಟ ಮಾಡ್ತಿವೆ. ಹೀಗಾಗಿ ಈ ಬಾರಿ ತಂಬಾಕು ಸೇರಿದಂತೆ ನಿಕೋಟಿನ್ ಉತ್ಪನ್ನ ಮಾರಾಟಕ್ಕೂ ಬ್ರೇಕ್ ಹಾಕಲಾಗಿದೆ. 2027ರ ಆಗಸ್ಟ್ 10ರವರೆಗೂ ಜಾರಿಗೆ ಬರುವಂತೆ ಪಾನ್ ಮಸಾಲ, ತಂಬಾಕು ಪ್ಯಾಕೆಟ್ ಮಾರಾಟಕ್ಕೆ ನಿಷೇಧ ಹೇರಲಾಗಿತ್ತು. ಸರ್ಕಾರದ ಇದೇ ನಿರ್ಧಾರ ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಜನಗಳು ಒಂದೇ ಒಂಥರ ಹೂವಾರ್ದಂಗೆ ಆಯಿತು, ಮಾನಸಿಕವಾಗಿ ಹಿಂಸೆ ಆಯಿತು. ಏನಾಯಿತು, ಅಡಿಕೆ ಇದೇ ಥರ ಗುಟ್ಕಾ ಬ್ಯಾನ್ ಆದರೆ ಸಡನ್ ನಾವೇನು ಮಾಡಬೇಕು? ಈ ಅಡಿಕೆ ಯಾರಿಗೆ ಮಾರಬೇಕು? ಈಗ ಯೂಸೇಜ್ ಗುಟ್ಕಕ್ಕೆ ಹೈಯೆಸ್ಟ್ 90% ಗುಟ್ಕಕ್ಕೆ ಹೋಗ್ತಾ ಇರೋದು. ಅಂತ ಇದರಿಂದ ಈ ಥರ ಒಂದೇ ಆದರೆ ತೊಂದರೆ ಆಗುತ್ತೆ. ಅಷ್ಟೇ ಅಲ್ಲ, 3 ಪಕ್ಷದ ಶಾಸಕರು ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ರೈತರಿಗೆ ನಾನು ಮನವಿ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಅಡಿಕೆ ಬ್ಯಾನ್ ಆಗುವಂಥ ಅಥವಾ ಅಡಿಕೆ ನಿಷೇಧ ಆಗುವಂಥ ವ್ಯವಸ್ಥೆ ಸರ್ಕಾರ ಮಾಡಿಲ್ಲ, ಮಾಡೋದಿಲ್ಲ, ಮಾಡೋಕ್ಕೆ ನಾವು ಬಿಡೋದು ಇಲ್ಲ. ಈ ಮೂಲಕ ನಾನು ಮುಖ್ಯಮಂತ್ರಿ ಮನವಿನೂ ಮಾಡ್ತೀನಿ. ಅಂತ ಅಡಿಕೆ ಅಂತ ಒಂದು ಪದಾರ್ಥ, ಆಹಾರ ಪದಾರ್ಥ, ಅದು ಆಹಾರ ಪದಾರ್ಥ ಅಂತ ಈ ಹಿಂದೆಲ್ಲೇ ಘೋಷಣೆ ಆಗಿದೆ. ಆ ವಿಷಯವಾಗಿ ಏನಾದ್ರು ಚರ್ಚೆ ಅಥವಾ ಆ ವಿಷಯಕ್ಕೆ ಬ್ಯಾನು ಅಥವಾ ಆ ವಿಷಯವಾಗಿ ಏನೇ ಇದ್ರೂ ಸಹ ಸಂಬಂಧಪಟ್ಟಂತ ಅಡಿಕೆ ಬೆಳೆಗಾರರ ಒಂದು ರಕ್ಷಣೆಗೆ ನಾವು ನಿಲ್ಲಬೇಕಾಗ್ತದೆ. ಅಡಿಕೆನ ನಿಷೇಧ ಮಾಡ್ತಕ್ಕಂಥದ್ದು ಕೈ ಹಾಕಿದ್ರೆ ಸರ್ಕಾರಕ್ಕೆ ತುಂಬ ಕೆಟ್ಟ ಹೆಸರು ಬರ್ತದೆ. ರೈತರ ವಿರುದ್ಧವಾದಂಥ ಈ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಜೋಡಿಸ್ತೀವಿ. ಇವತ್ತು ಅಡಿಕೆನ ನಿಷೇಧ ಮಾಡತಕ್ಕಂಥದಕ್ಕೆ ಬದಲಾವಣೆನ ಮಾಡಬೇಕು. ಏನಾದ್ರು ಗುಡ್ಕಾ ಕಂಪನಿ ಜೊತೆನಲ್ಲಿ ಒತ್ತಡ ಹಾಕಿ ವ್ಯವಹಾರ ಕುದುರಿಸಿಕೊಳ್ಳುವಂತ ಆಲೋಚನೆ ಇರಬಹುದಾ? ಈ ಸಂಶಯನೂ ಕೂಡ ಬರ್ತಾ ಇದೆ. ಇನ್ನು ನಿನ್ನೆ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಸೇರಿದಂತೆ 3 ಪಕ್ಷದ ಶಾಸಕರು ಸಿಎಂರನ್ನ ಭೇಟಿಯಾಗಿ ಮನವಿ ಸಲ್ಲಿಸಿದ್ರು. ಆದೇಶ ವಾಪಸ್ ಪಡೆಯುವಂತೆ ಆಗ್ರಹಿಸಿದ್ರು. ಶಾಸಕರ ಮನವಿಗೆ ಸ್ಪಂದಿಸಿರೋ ಮುಖ್ಯಮಂತ್ರಿ ಡಿಕೆಶಿ ಆದೇಶ ವಾಪಸ್ ಪಡೆಯಲು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಆರೋಗ್ಯ ಸಚಿವ ಯುಟಿ ಖಾದರ್, ಗುಟ್ಕಾಗೆ ನಮ್ಮ ದೇಶದ ಅಡಿಕೆಯನ್ನ ಯಾರೂ ಬಳಸಲ್ಲ, ನೇಪಾಳ, ಬಾಂಗ್ಲಾದಿಂದ ಅಡಿಕೆ ಆಮದು ಮಾಡಿ ಬಳಸ್ತಾರೆ. ನಮಗೆ 3 ತಿಂಗಳು ಸಮಯಾವಕಾಶ ಕೊಟ್ಟು ನೋಡಿ, ಅಡಿಕೆ ಬೆಳೆಗಾರರಿಗೆ ಯಾವುದೇ ತೊಂದರೆ ಆಗಲ್ಲ ಅಂದಿದ್ದಾರೆ. ಎಲ್ಲೆಲ್ಲಿಂದ, ನೇಪಾಳದಿಂದ, ಆಸಾಮದಿಂದ, ಬೇರೆ ಬಾಂಗ್ಲಾದೇಶದಿಂದ ಇವರು ತಂದು ಉಪಯೋಗ ಮಾಡೋ ಕೆಲಸ ಇವರು ಮಾಡ್ತಾರೆ. ನಮ್ಮವರಿಗೆ ವ್ಯಾಲ್ಯೂ ಇಲ್ಲ. ಈಗ ಇದಕ್ಕೆ ವ್ಯಾಲ್ಯೂ ಜಾಸ್ತಿ ಬರೋದು ಅವಕಾಶ ಕೂಡ ಆಗ್ತದೆ. ನಾನು ಗುಡ್ಕ ನಿಷೇಧ ಮಾಡಿದಾಗಲೂ ಕೂಡ ಇದೇ ಒಂದು ವಿಚಾರಗಳಿತ್ತು. ಆಗ ನಾನು ಬಲವಾಗಿ ಸಮರ್ಥಿಸಿದ್ದೇನೆ, ಮುಖ್ಯಮಂತ್ರಿಗಳು ಸಮರ್ಥಿಸಿದ್ದಾರೆ. ಅಡಿಕೆ ಬೆಳೆಗೆ ಯಾವುದೇ ತೊಂದರೆ ಇಲ್ಲ. 3 ತಿಂಗಳಾಗುವಾಗ ಅಡಿಕೆ ಬೆಲೆ ಆಟೋಮೆಟಿಕ್ ಮತ್ತೆ ಜಾಸ್ತಿ ಆಗಿದೆ. ಅವಾಗ ಸಪರೇಟ್ ಪ್ಯಾಕ್ನಲ್ಲಿದ್ರೂ ಗುಟ್ಕಾ ಬ್ಯಾನ್ ಎಂದ ಕೇಂದ್ರ ಸರ್ಕಾರ. ಈ ನಡುವೆ ಕೇಂದ್ರ ಸರ್ಕಾರ ಗುಟ್ಕಾ ಪಾನ್ ಮಸಾಲ ಬ್ಯಾನ್ಗೆ ಸೂಚನೆ ನೀಡಿದೆ. ಗುಟ್ಕಾ ಪಾನ್ ಮಸಾಲ ನಿರ್ಬಂಧ ಮಾಡೋದು ರಾಜ್ಯ ಆಹಾರ ಸುರಕ್ಷತಾ ಗುಣಮಟ್ಟ ಇಲಾಖೆ ನಿರ್ಧಾರವಲ್ಲ, ಅದು ಸುಪ್ರೀಂ ಕೋರ್ಟ್ ಸೂಚನೆ ಅಂದಿರೋ FSSAI ಕಟ್ಟುನಿಟ್ಟಾಗಿ ಗುಟ್ಕಾ ಬ್ಯಾನ್ ಮಾಡುವಂತೆ ಎಲ್ಲಾ ರಾಜ್ಯಗಳಿಗೂ ಸೂಚಿಸಿದೆ. ಮಸಾಲ ಬೇರೆ, ತಂಬಾಕು ಬೇರೆ ಬೇರೆಯಾಗಿ ಸಪರೇಟ್ ಪ್ಯಾಕೆಟ್ನಲ್ಲಿದ್ರೂ ಕ್ರಮ ಕೈಗೊಳ್ಳಿ ಅಂತ ಸೂಚಿಸಿದೆ. ಕೈಗೊಂಡ ಕ್ರಮ ತಿಳಿಸಿ ಅಂತ ರಾಜ್ಯಗಳಿಗೆ ಸೂಚಿಸಿದೆ. ಹೀಗಾಗಿ ರಾಜ್ಯ ಸರ್ಕಾರ ಯಾವ ನಿರ್ಧಾರ ಮಾಡುತ್ತೋ ಕಾದು ನೋಡಬೇಕು. ಶಿವಮೊಗ್ಗದಿಂದ ಬಸವರಾಜ್, ಕೊಪ್ಪಳದಿಂದ ಶಿವಕುಮಾರ್ ಜೊತೆ ಸುನಿಲ್, TV9 ಬೆಂಗಳೂರು.